ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೂಡ ಸಿಗುತ್ತೆ ದೇಶದ ಬೆನ್ನೆಲುಬಾಗಿರುವಂಥ ಒಂದು ರೈತರಿಗೆ. ಆದರೆ ಈ ಬದಲಾವಣೆ ಯಾವಾಗಿನಿಂದ ಆಗುತ್ತೆ, ಈ ಒಂದು 8,000 ರೂಪಾಯಿ ಯಾವಾಗಿನಿಂದ ನಿಮಗೆ ಸಿಗುತ್ತೆ ಅಂತ ಅನ್ನೋದು ಬಹಳ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಆ ಒಂದು ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆವರೆಗೂ ನೋಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಹೌದು ವೀಕ್ಷಕರೇ, PM ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯಲ್ಲಿ ಈ ಒಂದು ಬದಲಾವಣೆ ಮುಂಬರುವ ದಿನಗಳಲ್ಲಿ, ಅಂದರೆ ಇನ್ನು ಮುಂದೆ ಸಿಗುವ ಕಂತಿನಲ್ಲಿ ಅಥವಾ ಮುಂದಿನ ಒಂದು ಸಮಯದಲ್ಲಿ ನಿಮಗೆ 8,000 ರೂಪಾಯಿ ಸಿಗುತ್ತೆ. ಆದರೆ ಅದು ಹೇಗೆ ಸಿಗುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕಿಂತ ಮೊದಲು ನಿಮಗೆ ವರ್ಷಕ್ಕೆ 3 ಬಾರಿ ಅಂದರೆ 4 ತಿಂಗಳಿಗೊಮ್ಮೆ ನಿಮಗೆ 2,000 ರೂಪಾಯಿ ನಿಮ್ಮ ಖಾತೆಗೆ ನೇರ ನಗದು ವರ್ಗಾವಣೆ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಬರುತ್ತೆ. ಅಂದರೆ ವರ್ಷಕ್ಕೆ 12 ತಿಂಗಳಂತಂದರೆ 3 ತಿಂಗಳಿಗೊಮ್ಮೆ ನಿಮಗೆ 2,000 ರೂಪಾಯಿ ಸಿಗುತ್ತೆ. ಆವಾಗ ನಿಮಗೆ 8,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಆದರೆ ಈ ಒಂದು ಯೋಜನೆ ಜುಲೈ ಕೊನೆ ವಾರದಲ್ಲಿ, ಅಂದರೆ ಇದೇ ತಿಂಗಳು ಕೊನೆ ವಾರದಲ್ಲಿ ಜಾರಿ ಆಗುವಂಥ ಒಂದು ಸಾಧ್ಯತೆ ಇದೆ. ಇದಕ್ಕೂ ಮೊದಲು ನಿಮಗೆ 6,000 ರೂಪಾಯಿ ಸಿಗ್ತಾ ಇತ್ತು ವರ್ಷಕ್ಕೆ. ಹಾಗಾಗಿ ಇವಾಗ ಎಲ್ಲರೂ ಬಜೆಟ್ ಪೂರ್ವ ಸಭೆಯಲ್ಲಿ ಹಣಕಾಸು ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಚರ್ಚೆಯನ್ನು ಅಧಿಕಾರಿಗಳ ಜೊತೆ ನಡೆಸಿದ್ದಾರೆ. ಆದರೆ ಈ ಒಂದು PM ಕಿಸಾನ್ ಅನ್ನೋ ಒಂದು ಯೋಜನೆ 29 ಫೆಬ್ರವರಿ 2019ರಿಂದ ಶುರುವಾದಾಗಲಿಂದನೂ 11 ಕೋಟಿಗೂ ಹೆಚ್ಚು ರೈತರಿಗೆ ಈ ಯೋಜನೆಯ ಲಾಭ ಪಡೆದಿದ್ದಾರೆ. ಯೋಜನೆ ಆರಂಭವಾದಾಗಿನಿಂದ ರೈತರ ಖಾತೆಗೆ ಸೇರಿದ ಮೊತ್ತ 3,24 ಲಕ್ಷ ರೂಪಾಯಿ 17ನೇ ಕಂತಿನವರೆಗೂ, ಅಂದರೆ ಕಳೆದ ತಿಂಗಳು ಜೂನ್ ತಿಂಗಳು 18ರಂದು ಎಲ್ಲರಿಗೂ ಖಾತೆಗೆ ಈ ಒಂದು 2,000 ರೂಪಾಯಿ ಜಮಾ ಆಗಿತ್ತು. PM ಕಿಸಾನ್ ಸಮ್ಮಾನ್ ನಿಧಿ ಮೂಲಕ ನೀಡುವ ನೆರವನ್ನು ಹೆಚ್ಚಿಸಬೇಕು ಎನ್ನುವುದು ಕೃಷಿ ವಲಯದ ಪ್ರಮುಖ ಬೇಡಿಕೆಯಾಗಿದ್ದು, ರೈತರಿಗೆ ಸಿಗುವ ಸಬ್ಸಿಡಿ ನೇರ ನಗದು ಮೂಲಕ ರೈತರಿಗೆ ತಲುಪಬೇಕು ಎಂದು ಕೃಷಿ ಕ್ಷೇತ್ರದ ಪ್ರಮುಖರು ಒತ್ತಾಯಿಸಿದ್ದಾರೆ. ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಇನ್ನು ಮುಂದೆ ನಿಮಗೆ 6,000 ರೂಪಾಯಿಂದ 8,000 ರೂಪಾಯಿವರೆಗೂ ಹೆಚ್ಚಳ ಮಾಡಲಾಗುವಂಥ ಒಂದು ಬಹು ಸಾಧ್ಯತೆ ಇದೆ. ನೋಡಿ ವೀಕ್ಷಕರೇ, ಈ ಒಂದು ಮಾಹಿತಿ ಬಹಳ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲರಿಗೂ ಕೂಡ ನೀವು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ, ರೈತರಿಗೆ ಎಲ್ಲರಿಗೂ ಕೂಡ ಮಾಹಿತಿಯು ಬಹಳ ಉಪಯೋಗ ಆಗುತ್ತೆ. ಮತ್ತೆ ಇಂತಹ ಮಾಹಿತಿಯೊಂದಿಗೆ ಸಿಗ್ತೇನೆ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್.